ಮಹಾದೇವದಪ್ಪ, ಇಡೀ ಸಿನಿಮಾದಲ್ಲಿ ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ 7ರಿಂದ 8 ನಿಮಿಷ ಅಷ್ಟೇ ನಾನು ಮಾತಾಡಿರ್ತೀನಿ ಇಡೀ ಸಿನಿಮಾದಲ್ಲಿ. ನನ್ನ ಡೈಲಾಗ್ಸ್ ಎಲ್ಲ ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು. ಇರಪ್ಪ ಒಂದು ನಿಮಿಷ, ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು, ಟೀಸರಲ್ಲಿ ಹೀರೋ ಡೈಲಾಗ್ ಎಲ್ಲ ನೋಡಿದ್ರೆ ಅದನ್ನ ಆಕ್ಚುಲಿ ಎಲ್ಲ ಕೇಳ್ತಾರೆ, ನಾನು ಬೇಡ ಅಂದೆ. ಅದು ಇರಲಿ, ಬಿಕಾಸ್ ನಾನು ತುಂಬ ಸಿನಿಮಾ ಸಬ್ಜೆಕ್ಟ್ ಗೊತ್ಕೊಡೋನು. ಅದು ಇರಲಿ, ಸಿನಿಮಾ ನಮಗೆ ಹೀರೋ ಅಂತ ಹೇಳಿ ನನ್ನ ಡೈಲಾಗ್ಸ್ನ ಅಲ್ಲಿ ಎಂಟರ್ ಮಾಡಿಸೋದು, ಇದು ಫ್ಲೋ ಅಲ್ಲಿ ಹೋಗ್ತಿದೆ, ಹಂಗೆ ಇರಲಿ ಅಂತ ಹೇಳಿದೆ. ಆ್ಯಂಡ್ ಪ್ರೊಡ್ಯೂಸರ್ ಕೇಶವಣ್ಣವರು ನಮ್ಗೆ ಒಳ್ಳೇದಾಗಲಿ. ಆ್ಯಂಡ್ ತುಂಬ ಧೈರ್ಯವಾಗಿ ಇಷ್ಟು ಬಂಡವಾಳ ಹಾಕಿ ಭಾಳ ಚೆನ್ನಾಗಿ ಮಾಡಿದ್ದೀರಾ. ಎಷ್ಟೋ ಕಷ್ಟಗಳು, ನಾನು ಅದನ್ನು ಹೇಳ್ತೀನಿ ಈಗ ಸ್ವಲ್ಪ ಹೊತ್ತಲ್ಲಿ, ಭಾಳಷ್ಟು ಕಷ್ಟಗಳನ್ನ ಎದುರು ಹಾಕ್ಕೊಂಡು ನೀವು ಮಾಡಿದ್ದೀರಾ, ಒಳ್ಳೇದಾಗಲಿ. ಆ್ಯಂಡ್ ಇಡೀ ನಮ್ಮ DOP ಬಾಲ ಅವರು ಕಮ್ಮಿ ಮಾತಾಡೋರು, ಬಟ್ ಪ್ರತಿ ಸಲನೂ ನಾನು ಟ್ರೈಲರಲ್ಲಿ ಮಾತಾಡ್ತೀನಿ. ಬಾಲ ಅವರೇ, ನಿಮ್ಮ ಬಗ್ಗೆ ಆಗಲಿ, ನಮ್ಮ ಯಶಸ್ ಲೈಟ್ ಹುಡುಗ ಅವ್ರ ಬಗ್ಗೆ ಆಗಲಿ, ಅಥವಾ ಪ್ರತಿಯೊಂದನ್ ಅವ್ರ ಬಗ್ಗೆ ಆಗಲಿ, ಮ್ಯೂಸಿಕ್ ಡೈರೆಕ್ಟ್ರು. ಆ್ಯಂಡ್ ಈ ಸಿನಿಮಾ ಎಲ್ಲ ಆಗೋದಕ್ಕೆ ಕಾರಣ ಬಂದು ಅಲ್ಲಿ ಹಿಂದೆ ಕೂತವ್ರು ನೋಡಿ, ತರುಣ್ ಶಂಕರಪ್ಪ ಅಂತ ಅವ್ರು, ಇನ್ನೊಬ್ರು ಶೇಖರಪ್ಪ, ತಾರಕ್ ಅವರು, ಸಾರಿ ತಾರಕ್. ಸೊ ತಾರಕ್ ಅವರು, ಯಾಕಂದರೆ ಅವರು ಫಸ್ಟ್ ಆ್ಯಕ್ಚುಲಿ ಪರಿಚಯ ಮಾಡಿಸಿದ್ದು ನನ್ನ ನವೀನ್ ಅವ್ರನ್ನ. ಸೊ ಥ್ಯಾಂಕ್ ಯು ತಾರಕ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿನಿಮಾದ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಸಿನಿಮಾ ಮಾತಾಡಲಿ, ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಸ್ಟಾರ್ಟ್ ಆದಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳೆಲ್ಲ ಆಗಿ ಒಂದಿಷ್ಟು ದಿನ ನಿಂತೋಗಿತ್ತು. ಆ್ಯಂಡ್ ಇವತ್ತು ಈ ಸಿನಿಮಾ ಈ ಹಂತಕ್ಕೆ ಬರೋಕ್ಕೆ ನಾವೆಲ್ಲ ಭಾಳ ಇದ್ರ ಹಿಂದೆ ಭಾಳಷ್ಟು ಶ್ರಮ ಇದೆ. ನಾವೆಲ್ಲ ಕಷ್ಟಪಟ್ಟರೆ ಇನ್ನು ಕೆಲವರು ಈ ಸಿನಿಮಾ ಬರಬಾರ್ದು, ಆಗಬಾರ್ದು, ಹೊರಗಡೆ ಬರಬಾರ್ದು ಅಂತ ಇನ್ನು ಕೆಲವರು ಭಾಳಷ್ಟು ಜನ ಕಷ್ಟಪಡ್ತಿದ್ದಾರೆ. ಬಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ, ಈ ಸಿನಿಮಾ ಮೇಲೆ ಆ ಮಾದಪ್ಪನ ಆಶೀರ್ವಾದ ಇದೆ. ಮಾದಪ್ಪನ ಆಶೀರ್ವಾದ ಇದೆ, ಎಲ್ಲ ನಮ್ಮ ಅಭಿಮಾನಿ ದೇವರುಗಳ ಆಶೀರ್ವಾದ ಇದೆ, ಎಲ್ಲ ಕರ್ನಾಟಕ ಜನತೆ ಆಶೀರ್ವಾದ ಇದೆ, ಇಡೀ ನಮ್ಮ ಅಣ್ಣ ತಮ್ಮಂದರು ಎಲ್ಲ ನನ್ನ ಫ್ರೆಂಡ್ಸ್ ಆಗಲಿ, ಅಣ್ಣ ತಮ್ಮರಾಗಲಿ, ಎಲ್ಲ ಅವ್ರ ಸಪೋರ್ಟ್ ಇದೆ. ಆ್ಯಂಡ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣನಾದ ಚಾಲೆಂಜಿಂಗ್ ಸರ್ ದರ್ಶನ್ ಸರ್ ಅವರ ಆಶೀರ್ವಾದನೂ ಇದೆ. ಸೊ ಭಾಳಷ್ಟು ಜನ ಹೇಳ್ತಾರೆ ಕಾಣದ ಕೈಗಳು ಕೆಲಸ ಮಾಡುತ್ತೆ ಅಂತ. ನನಗೆ ಗೊತ್ತು, ಕಾಣ್ತಿದೆ ಕೈಗಳು. ನಾನು ಯಾಕೆ ಮಾಧ್ಯಮ ಮೂಲಕ ಹೇಳ್ತಿದ್ದೀನಿ ಈ ಮಾತು ಅಂದರೆ, ನೆಕ್ಸ್ಟ್ ಟೈಮು ನಿಮ್ಮ ಹೆಸರುಗಳನ್ನ ಹೇಳಿ ನಾನು ಬಂದು ಮುಂದೆ ಮಾತಾಡೋ ಥರ ಇಟ್ಕೋಬೇಡಿ ಅಂತ ಕೇಳ್ಕೊಂತಿಲ್ಲ, ಹೇಳ್ತಿದ್ದೀನಿ. ಬಿಕಾಸ್ ಸಿನಿಮಾ ಒಂದೊಳ್ಳೆ ಸಿನಿಮಾ ಆಗಲಿ, ಒಬ್ಬ ನಿರ್ಮಾಪಕ ಬದುಕಲಿ. ಒಬ್ಬ ನಿರ್ಮಾಪಕ ಬದುಕಿದ್ರೆ ಸಾವಿರಾರು ಜನ ಊಟ ಮಾಡ್ತಾರೆ. ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಯಾಕಂದರೆ ಭಾಳಷ್ಟು ನಂಬಿಕೆ ಇಟ್ಕೊಂಡಿದ್ದೀನಿ ಸಿನಿಮಾ ಮೇಲೆ ನಾನು. ಸೊ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ, ಇದೇ ಥರ ಎಲ್ಲರೂ ಆಶೀರ್ವಾದ ಮಾಡಬೇಕು. ಹಾಗೆ ನಮ್ಮ ಕಾಕ್ರೋಚ್ ಸುದ್ದಿ ಅವ್ರ ಬಗ್ಗೆ ನಾನು ಹೇಳಿಲ್ಲ, ಭಾಳಷ್ಟು ಒಳ್ಳೆಯ ನಟ. ಥ್ಯಾಂಕ್ ಯು. ನೀವು ಇಷ್ಟೊಂದು ಅಬ್ಸರ್ವ್ ಮಾಡಿದ್ದೀರ, ನನಗೆ ಗೊತ್ತಿರಲಿಲ್ಲ ಕೆಲವೆಲ್ಲ. ನನಗೆ ತುಂಬಾ ಖುಷಿ ಆಯಿತು. ಅಂದರೆ ನಾನು ರೆಗ್ಯುಲರ್ ಅದು ನಾನು ಹಂಗೆ ಇರ್ತೀನಿ. ಸೊ ಅದು ಖುಷಿ ಆಯಿತು. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ನಿರ್ಮಾಪಕರಿಗೆ ಒಳ್ಳೇದಾಗತ್ತೆ. ದಯವಿಟ್ಟು ನೀವು ಯಾವುದೇ ತಲೆ ಕೆಡಿಸ್ಕೋಬೇಡಿ. ಯಾರು ಬಂದರೆ ಹುಳ ಬಿಟ್ಟರೆ ಅದೆಲ್ಲ ತೆಗೆದು ಬಿಸಾಕಿ ಸಿನಿಮಾ ಹೊರಗಡೆ ಬರಲಿ ಅಂತ ಹೇಳ್ಕೊಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಇಡೀ ಟೀಮ್ ನಾನು ಆಮೇಲೆ ನಾನು ಮಾತಾಡ್ತೀನಿ. ಹಾಗೆ ನಮ್ಮ ಅಂಕಲ್ ಭಾಳಷ್ಟು ದಿನ ಆದ್ಮೇಲೆ ಬಂದಿದ್ದಾರೆ, ಕುಮಾರ್ ಅಂಕಲ್. ಹಾಗೆ ಎಲ್ಲ ಅಭಿಮಾನಿಗಳು, ಈಗ ಎಷ್ಟು ಜನ ನೀವೆಲ್ಲ ಬಂದಿದ್ದೀರೋ, ನಿಮ್ಮೆಲ್ಲರೂ ಪಾದ ಮುಟ್ಟಿ ನಾನು ನಮಸ್ಕಾರ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.